ಓಕೆ, ವಿದ್ಯಾರ್ಥಿಗಳ ಸಾಧನೆಗಳನ್ನ ಹೇಳಬೇಕು ಅಂದರೆ ಓಕೆ, ಏನಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳ ಜೀವನ ಬಗ್ಗೆ, ಯಾಕಂದರೆ ನಾವು ಸರ್ಕಾರಿ ಶಾಲೆಯಲ್ಲೆಲ್ಲ ಓದಿದ್ದೀವಿ, ಅನೇಕ ಅಡೆತಡೆಗಳು, ಏರುಪೇರುಗಳು. ಓಕೆ, ಯಾವ ರೀತಿಯಾಗಿ ನಮ್ಮ ಜೀವನ ನಡೀತಾ ಇತ್ತು ಅಂದರೆ ಬೇಸಿಕ್ ಫೆಸಿಲಿಟೀಸು ನಮಗೆ ಸಿಗೋದು ಕಷ್ಟ ಆಗಿತ್ತಾ ಇತ್ತು. ಯಾಕಂದರೆ ನಮ್ಮ ಜೀವನ ನಡೀತಾ ಇದ್ದಿದ್ದು ಆ ರೀತಿಯಾಗಿ, ನಮ್ಮ ಒಂದು ಪೇರೆಂಟ್ಸ್ ನಮ್ಮನ್ನು ಯಾವ ರೀತಿಯಾಗಿ ಸಾಕ್ತಾಯಿದ್ರು ಅಂದರೆ ಅನೇಕ ಪ್ರಾಬ್ಲಮ್ಗಳು, ಎಸ್ಪೆಷಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ವಿದ್ಯೆ ಕೊರತೆ ಇರುವಂಥ ಪೇರೆಂಟ್ಸ್ ಇದ್ದರು, ತಂದೆ ತಾಯಿಗಳು. ಇದರಲ್ಲಿ ಬಂದುಬಿಟ್ಟು ಬ್ಯಾಗ್ನ ಕೊರತೆ, ಪುಸ್ತಕದ ಕೊರತೆ, ಅದೇ ರೀತಿಯಾಗಿ ನಮ್ಮನ್ನು ನಡೆಸೋದಕ್ಕೆ ಅಂದರೆ ಒಂದು ಟ್ಯೂಷನ್ಸ್ ಆಗಿ ಹೋಗೋದಕ್ಕೆ ಆಗ್ತಿರಲಿಲ್ಲ. ಒಂದು ಪೆನ್ಸಿಲ್ ಇದರಲ್ಲೂ ನಮಗೆ ಕೊರತೆ ಇತ್ತು. ಸೊ ಅನೇಕ ಶಿಕ್ಷಕರು ಹೇಳ್ತಾರೆ, ಪ್ರೈವೇಟ್ ಸ್ಕೂಲಲ್ಲಿ ಓದಿದವರು ಬಂದು ಪಾಠನ ಮಾತ್ರ ಕಲಿತಾರೆ, ಆದರೆ ಸರ್ಕಾರಿ ಶಾಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವರು ಪಾಠದ ಜೊತೆ ಜೀವನ ಎರಡನ್ನೂ ಕಲಿತಾರೆ ಅಂತಾರೆ. ಇಲ್ಲಿ ಅನೇಕರು ಆಂಟರ್ಪ್ರಿನಿಯರ್ಸ್, ದೇ ಆರ್ ಮೆನಿ ಆಂಟರ್ಪ್ರಿನಿಯರ್ಸ್ ಇನ್ ದಿಸ್ ಗ್ರೂಪ್. ಓಕೆ, ಅನೇಕರು ಬಿಸ್ನೆಸ್ ಮ್ಯಾನ್ ತನ್ನ ಸ್ವಂತ ವೃತ್ತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನೇಕರು ಅವರ ಯಶಸ್ಸು ಬಂದು ಈ ಸರ್ಕಾರಿ ಶಾಲೆಯಿಂದಲೇ ಸ್ಟಾರ್ಟ್ ಆಯಿತು. ಎಲ್ಲಿ ಕೊರತೆ ಇತ್ತೋ ಇವತ್ತು 4 ಜನಕ್ಕೆ ಸಹಾಯ ಮಾಡುವಂಥ ಒಂದು ಹಸ್ತ ಬಂದಿದೆ. ಅಂದರೆ ಅವ್ರ ಕೈಯಲ್ಲಿ ಶಕ್ತಿ ಯಾವ ರೀತಿ ಇದೆ ಅಂದರೆ ಅವರು ಬೆಳೆದ ರೀತಿಯಲ್ಲಿ ನಾವು ನೋಡುವಾಗ ಅದನ್ನು ನಾವು ಭ್ರಮೆ ಉಂಟಾಗುತ್ತೆ. ಅಂದರೆ ಅದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವ ರೀತಿಯಾಗಿ ಅವ್ರು ಬೆಳೆದಿದ್ದಾರೆ ಅಂದರೆ 4 ಜನಕ್ಕೆ ಸಹಾಯ ಮಾಡುವ ರೀತಿಯಲ್ಲಿ ಅವರು ಬೆಳೆದಿದ್ದಾರೆ. ಕೊರತೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅನೇಕರು ಬಂದು ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ, ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಇಂಟರ್ವ್ಯೂ ಹೋಗ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಕಾಲೇಜಲ್ಲಿ ಓದಿದಂಥವರು ಜೊತೆಗೆ ನಿಂತು ಇಂಟರ್ವ್ಯೂ ಪ್ರಾಪ್ತ ಮಾಡ್ತಾ ಇದ್ದಾರೆ. ಫಾರಿನ್ ಕ್ಲೈಂಟ್ಸ್ ಜೊತೆ ಹ್ಯಾಂಡಲ್ ಮಾಡ್ತಾರೆ. ದೇ ಹ್ಯಾಂಡ್ಲಿಂಗ್ ದ ಫಾರಿನ್ ಕ್ಲೈಂಟ್ಸ್. ದೇ ಆರ್ ವೆಲ್ ಟಾಪ್ ಎಜುಕೇಟೆಡ್ ಪೀಪಲ್. ಅನೇಕ ಸರ್ಕಾರಿ ವೃತ್ತಿಯಲ್ಲಿ ಅವರು ಕೆಲಸ ನಿರ್ವಹಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡರಲ್ಲೂ ವೃತ್ತಿ ನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಅನೇಕ ಟೀಚರ್ಸ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಓದಿದಂಥ ಸ್ಟೂಡೆಂಟ್ಸು ಸ್ಕೂಲ್ ಟೀಚರ್ಸ್ ಆಗಿದ್ದಾರೆ. ಅನೇಕರಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅನೇಕರು ಹೋಮ್ ಮೇಕರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅನೇಕರು ಆಂಟರ್ಪ್ರಿನಿಯರ್ಸ್ ಆಗಿದ್ದಾರೆ. ಅನೇಕರು ತಮ್ಮ ವೃತ್ತಿಗಳಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ತಮ್ಮ ಕುಟುಂಬವನ್ನು ಜವಾಬ್ದಾರಿಯನ್ನು ನಡೆಸುವ ಅನೇಕ ಸ್ಟೂಡೆಂಟ್ಸ್ ಇವತ್ತು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆಂದರೆ ಎಲ್ಲಿ ನಾವು ನೋವು ತಿಂದಿದ್ದೀವೋ, ಎಲ್ಲಿ ಅವಮಾನ ಪಟ್ಟಿದ್ದೀವೋ, ಆ ಅವಮಾನ, ನೋವು, ಕಷ್ಟದ ಮಧ್ಯೆ ನಮಗೆ ಸ್ಫೂರ್ತಿದಾಯಕವಾಗಿದ್ದವರು ಅಂತವರು ನಮ್ಮ ಶಿಕ್ಷಕರು. ಅನೇಕ ವಿಷಯಗಳಲ್ಲಿ ಸ್ಪೋರ್ಟ್ಸಲ್ಲಿ ನಮ್ಮವರು ಇದ್ದಾರೆ. ಅದೇ ರೀತಿಯಾಗಿ ಎಜುಕೇಷನಲ್ಲಿ ಇದ್ದಾರೆ. ಟಾಪ್ ಗ್ರ್ಯಾಜುಯೇಟೆಡ್ ಆಗಿದ್ದಾರೆ. ಅಂದರೆ ಡಬಲ್ ಡಿಗ್ರಿ ತಗೊಂಡು ಒಳ್ಳೆ ಪೊಸಿಷನಲ್ಲಿದ್ದಾರೆ, ಲೆಕ್ಚರರ್ ಆಗಿದ್ದಾರೆ. ಇದೆಲ್ಲ ಸಾಧ್ಯವಾಗಿದೆ ಯಾವಾಗ ಅಂದರೆ ನಮ್ಮ ಶ್ರಮೆ ಜೊತೆಗೆ ಶಿಕ್ಷಕರ ಒಂದು ಮಾರ್ಗದರ್ಶನ ನಡೆಸುವಿಕೆ. ಇದೆಲ್ಲ ಬಂದುಬಿಟ್ಟು ಹೇಗೆ ಸಾಧ್ಯ ಆಯಿತು? ನಾವು ಪಟ್ಟ ಕಷ್ಟ. ಇಲ್ಲಿ ನಾವೆಲ್ಲ ಒಬ್ಬರಿಗೆ ಮಾರ್ಗದರ್ಶಕರಾಗಿದ್ದೇವೆ. ಮುಂದಿನ ಪೀಳಿಗೆಗೆ ನಾವು ಬಂದು ಒಂದು ಆದರ್ಶವಾಗಿದ್ದೇವೆ, ಸ್ಫೂರ್ತಿದಾಯಕರಾಗಿದ್ದೇವೆ. ಅಂದರೆ ನಾವು ನೋಡೋದಾದರೆ ಇವಾಗಲೂ ನಮ್ಮ ಒಂದು ವಿದ್ಯಾರ್ಥಿ ಜೀವನದ ಸಮಯದಲ್ಲಿ, ಅಂದರೆ 20 ವರ್ಷಕ್ಕೆ ಮುಂಚೆ ಯಾವ ರೀತಿಯಾಗಿ ನಮ್ಮನ್ನು ನಡೆಸಿದ್ರು ಅದೇ ಸ್ಫೂರ್ತಿಯಲ್ಲಿ ಈಗಲೂ ಸ್ವಲ್ಪನೂ ಕಡಿಮೆಯಾಗಿಲ್ಲ. ಅವರ ನಂಬರ್ಸ್ ಅಷ್ಟೇ ಇನ್ಕ್ರೀಸ್ ಆಗಿದೆ ಏಜು. ಅವರ ಒಂದು ಸ್ಫೂರ್ತಿ, ಅವರ ಒಂದು ಹುಮ್ಮಸ್ಸು ಸ್ಟೂಡೆಂಟ್ಸ್ನ ಯಾವುದೇ ಹೆಂಗಾದರೂ ಮಾಡಿ ದಡ ಸೇರಿಸ್ಬಿಡೋಣ ಅಂತ. ಯಾಕೆಂದರೆ ರೀಸೆಂಟಾಗಿ ನಾವು ನೋಡಿದಾಗ, ನಾನು ಬಂದಿದ್ದಾಗ ಸ್ಕೂಲ್ ವಿಸಿಟ್ ಮಾಡಿದಾಗ 10ನೇ ತರಗತಿ ಮಕ್ಕಳಿಗೆ ಯಾರನ್ನ ಡಲ್ ಸ್ಟೂಡೆಂಟ್ಸ್ ಇದ್ದಾರೋ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರ ಪೇರೆಂಟ್ಸ್ನ ಕರೆದು ಅವ್ರಿಗೆ ತಿಳಿಸಿ ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿ ಜಸ್ಟ್ ಪಾಸ್ ಆಗ್ಬಿಡ್ಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೇಳಿದ್ರು. ಯಾವ ರೀತಿಯಾಗಿ ನಡೆಸಿದ್ರು ಅಂದರೆ ಅದೆಲ್ಲ ಬಂದ್ಬಿಟ್ಟು ಅವಾಗ ನಡೆಸಿದ ಅದೇ ರೀತಿ ಇದೆ. ಸೊ ಅನೇಕ ವಿಧಗಳಲ್ಲಿ ನಮ್ಮ SFA ಮೇಡಮ್ ಅವರು ನಿನ್ನೆ ಒಂದು ಸ್ಟೇಟಸ್ನ ನೋಡಿದೆ ನಾನು. ಅವರ ಸ್ಟೂಡೆಂಟ್ಸ್ ಇಬ್ಬರು, ಒಬ್ಬರು 99, ಒಬ್ಬರು 100. ಸರ್ಕಾರಿ ಕಾಲೇಜಿನಲ್ಲಿ, ಟಿ ದಾಸರಲ್ಲಿ ಸರ್ಕಾರಿ ಕಾಲೇಜಲ್ಲಿ. ಇದೆಲ್ಲ ಒಂದು ವಿದ್ಯಾರ್ಥಿಗಳ ಶ್ರಮೆ ಒಂದು ಕಡೆ ಆದರೆ, ಒಂದು ಟೀಚರ್ಸ್ನ ಒಂದು ಸ್ಫೂರ್ತಿದಾಯಕ ಒಂದು ಪುಷ್ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮೆಲ್ಲರ ಶ್ರಮ ಮತ್ತು ಅದೇ ರೀತಿಯಾಗಿ ನಮ್ಮ ಟೀಚರ್ಸ್ನ ಒಂದು ಮಾರ್ಗದರ್ಶನ. ಕೊಟ್ಟಂಥ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಅದ್ಭುತವಾದ ಮಾತುಗಳನ್ನು ಹೇಳಿದ್ದೀರಾ ಜಾನ್. ತುಂಬ ಹೃದಯದ ಧನ್ಯವಾದಗಳು.
ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸಿದ್ರು. ತದನಂತರ ನಾನು ಇನ್ನೂ ಒಂದು ಹೆಜ್ಜೆ ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ನಲ್ಲಿ ಇವರು ಈಗ ವಕೀಲರಾಗಿದ್ದಾರೆ. ಸನ್ಮಾನ್ಯ ಮಾಡೋಣ ಅವರಿಗೆ. ಮರಳಿ ಜೋರಾಗಿ ಚಪ್ಪಾಳೆ. ಶ್ರೀಮತಿ ಡಿ.ಟಿ. ಪದ್ಮಾವತಿ ತಮ್ಮಮ್ಮ ಇವರು ತಮ್ಮ ವೃತ್ತಿ ಜೀವನದಲ್ಲಿ 41 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ ಪ್ರಸ್ತುತ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ನಿರ್ವಹಿಸುತ್ತಿದ್ದಾರೆ. ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ವಿದ್ಯಾರ್ಥಿಗಳ ವತಿಯಿಂದ ದೊಡ್ಡಮ್ಮ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಶ್ರೀಮತಿ ಗೌಡಮ್ಮ ಮ್ಯಾಮ್ ಇವರು 38 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಬೇಡಗಿಯ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ತಮ್ಮ ಸೇವೆ ಮುಂದುವರಿಸುತ್ತಿದ್ದಾರೆ. ಧನ್ಯವಾದಗಳು ಮ್ಯಾಮ್.
ಎಲ್ಲರೂ
ಸನ್ಮಾನ. ಶ್ರೀ ರಾಜೇಶ್ ಸರ್ 7 ವರ್ಷಗಳ ಕಾಲ ಘನತೆಯಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಹೃದಯದ ಧನ್ಯವಾದಗಳೊಂದಿಗೆ ಆಹ್ವಾನಿಸುತ್ತಿದ್ದೇವೆ. ಚಪ್ಪಾಳೆಯೊಂದಿಗೆ ನಮ್ಮ ಶಾಲೆಯ HM ಸರ್ ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಸತತ 28 ವರ್ಷಗಳಿಂದ ಅವರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಎಲ್ಲ ಕೆಲಸನ ಬಿಟ್ಟು ನಾನು ಬರ್ತೀನಿ, ಸಮಯ ಅನುಕೂಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿರುವಂಥ ಎಲ್ಲ ಟೀಚರ್ಸ್ಗಳನ್ನ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆಯೊಂದಿಗೆ ಇವರು ನಮ್ಮ 2 ಮಾತುಗಳನ್ನ ಮಾತಾಡಿ ನಮ್ಮ ಪ್ರೋಗ್ರಾಮ್ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ಟೀಚರ್ಸ್ ಹಂಚ್ಕೊಳ್ತಾ ಇದ್ದಾರೆ. ನನ್ನ ಶಿಕ್ಷಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಸುದಿನ ಅಂತಲೇ ಹೇಳ್ಬೋದು. ನಮ್ಮನ್ನೆಲ್ಲ ಗುರುತಿಸಿ ಇಲ್ಲಿ ಕರೆದಿದ್ದೀರಾ. ನಮಗೆ ಅದಕ್ಕಿಂತ ಜಾಸ್ತಿ ಖುಷಿ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಗ್ತಾ ಇದೆ. ಕೆಲವು ಬಾಯ್ಸ್ ಅಂತ ನನಗೆ ಯಾರು ಪರಿಚಯ ಗೊತ್ತಾಗ್ತಾ ಇಲ್ಲ. ಕೆಲವು ನಾಗರಾಜ, ಸಿಬಾಕತ್ತು, ಕೆಲವು ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರೈಮರಿಯಿಂದ ಯಾರು ಹೋಗಿದ್ದೀರಾ ಹೈಸ್ಕೂಲ್ಗೆ ಅವರೊಂದು ಸ್ವಲ್ಪ ಕೈ ಎತ್ತಿ. ಪ್ರೈಮರಿಯಿಂದ ಹೋಗಿರೋ ಬಟ್ ಡೈರೆಕ್ಟ್ ಹೈಸ್ಕೂಲ್ಗೆ ಹೋಗಿದ್ದೀರಲ್ಲ, ಅವ್ರು ಸ್ವಲ್ಪ ಪರಿಚಯ ಕಡಿಮೆ ಆಗ್ತಾ ಇದೆ. ಮಕ್ಕಳ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ನಿಮಗೆ ದೇವರು ಆಯುಷು ಆರೋಗ್ಯ ಎಲ್ಲ ನೀಡಲಿ. ಇನ್ನು ಉತ್ತಮ ಮಟ್ಟಕ್ಕೆ ನಾವು ಅದೇ ಮಟ್ಟದಲ್ಲೇ ಇರ್ತೀವಿ. ನಾವು ಶಿಕ್ಷಕರಾಗೇ ಇರ್ತೀವಿ, ಶಿಕ್ಷಕರಾಗೇ ರಿಟೈರ್ಡ್ ಆಗ್ತೀವಿ. ಬಟ್ ನೀವು ಅನೇಕ ಕ್ಷೇತ್ರಗಳಲ್ಲಿ ಮುಂದುವರೆದಿದ್ದೀರಾ, ಅದು ಖುಷಿ ಆಗ್ತಾ ಇದೆ. ಮತ್ತೇನು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾವೆಲ್ಲಾದರೂ ಕಾಣಿಸಿದ್ರೆ ನಿಮ್ಮನ್ನು ಮರ್ತೋಗಿರ್ಬೋದು. ನಾವು ನೀವು ನಮಸ್ಕಾರ ಆಗಲಿ ಅಷ್ಟೇ ನಿಮ್ಮ ಹತ್ರ ನಾವು ಕೇಳ್ಕೊಳ್ತಾ ಇರೋದು. ಅದು ಮಾತಾಡ್ತೀವಿ ಬೇಡ. ಸ್ಟೂಡೆಂಟ್ ನಾವು ಕೇರ್ಪುರಂ ಸ್ಕೂಲಲ್ಲಿ, ನಮಗಂತೂ ಕೇರ್ಪುರಂ ಸ್ಕೂಲ್ ನೆನಪುಗಳು ಒಂದು ಬುಕ್ ಬರೀಬೋದು ಅಷ್ಟಿದ್ದಾವೆ. ಸುಮಾರು ವರ್ಷ 18 ವರ್ಷ ಇದೇ ಸ್ಕೂಲಲ್ಲಿ ಕೆಲಸ ಮಾಡಿದ್ದೀವಿ. ಆಗ ವಿದ್ಯಾರ್ಥಿಗಳು ಹಾಗೆ ಪ್ರೀತಿ ವಿಶ್ವಾಸ ಇತ್ತು. ಬಟ್ ಈಗಿಲ್ಲ. ಅಲ್ಲ, ಈಗಿನ ಮಕ್ಕಳು ನಾನು ಎಕ್ಸಾಮ್ ಆಗಿದ್ದೀನಲ್ಲ, ಈಗಿನ ಮಕ್ಕಳಿಗೆ ನಿಮ್ಮಷ್ಟು ಪ್ರೀತಿ ವಿಶ್ವಾಸ ಇಲ್ಲ. ಹಾಗಾಗಿ ನಮ್ಮನ್ನೆಲ್ಲ ಕರೆದಿದ್ದು ತುಂಬ ಖುಷಿ ಆಯ್ತು. ಮಕ್ಕಳ ನಮಗೆಲ್ಲ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮ್ಯಾಮ್. ನೆನೆಸ್ಕೊಳ್ತೇನೆ. ಕರ್ತವ್ಯ ಹೀಗಾಗಿ ದೇವರು ಎಲ್ಲರಲ್ಲೂ ಇದ್ದಾನೆ.
ಕಸ್ತೂರಿ ಕುಂಡಲ ಬಸೈ ಮೃಗಡೂಸೈ ಬನಮಾಗಿ ಐಸೆ ಕಟಕಟ ರಾಮಗೈ ದುನಿಯಾದಿ ಕೈನಾಗಿ. ಇದು ಹೇಗಪ್ಪ ಹಿಂದಿ ಬಂತು ಅಂದರೆ ಇಲ್ಲಿ ಬಂದಾಗ ಹಿಂದಿ ಟೀಚರ್ ಯಾರು ಇರಲಿಲ್ಲ. ನಾನು ಸ್ವಲ್ಪ ಆಗ ಮಾಡ್ಕೊಂಡಿದ್ದೆ ಹಿಂದಿಲಿ. ನನಗೆ ಪಿ ಟೀಚರು ಹಿಂದಿ, ಆಮೇಲೆ ಕನ್ನಡ ಟೀಚರು ಒಂದಷ್ಟು ದಿವಸ ಇರಲಿಲ್ಲ. ಕನ್ನಡ ಮಾಡಿ ಯಾರಿಲ್ಲ ಅವರು ರಾಘವೇಂದ್ರ ರಾವ್ ಅಂತಿದ್ರು, ಇಂಗ್ಲೀಷ್ ಮಾಡ್ತಿದ್ರು. ಅವರು ಬಹಳ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಮಕ್ಕಳಿಗೆ. ಹೀಗೆ ಕಸ್ತೂರಿ ಕುಂಡಲ ಬಸೈ ಮೃಗಡಿಂದಾಯಿ ಬನಮಾಗಿ ಐಸಿ ಘಟಕಟ ರಾಮ ಹೇಳಿ ಅಂದರೆ ಒಂದು ಮೃಗ, ಅದಕ್ಕೆ ವಾಸನೆ ಬರ್ತಾ ಇತ್ತಂತೆ ಘಮ ಘಮ ಅಂತ. ಕಸ್ತೂರಿ ಕುಂಡಲ ಅಂದರೆ ವಾಸನೆ, ಘಮ ಘಮ ಅನ್ನೋ ವಾಸನೆ ಬರ್ತಿತ್ತು. ಅದು ಸುತ್ತಾ ಹೋಯ್ತಂತೆ. ಎಲ್ಲ ಕಾಡು ಮೇಡುಗಳೆಲ್ಲ ಹುಡುಗಿ 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 ಬೆಳಗ್ಗೆಯಿಂದ ಸುಸ್ತಾಯಿತು. ಸಾಯಂಕಾಲ ಒಂದು 3 ಗಂಟೆ 4 ಗಂಟೆ ಸುಸ್ತಾಗಿ ಒಂದು ಸ್ವಲ್ಪ ನೀರು ಕುಡಿದು ಹೋಗೋಣ ಅಂತಂದ್ಬಿಟ್ಟು ಒಂದು ನದಿಯನ್ನು ಹೋಯಿತು. ಅಲ್ಲಿ ಒಂದು ಸ್ವಲ್ಪ ನೀರು ಕುಡಿದು ಮಲಗನಪ್ಪ ಅಂತಂದ್ಬಿಟ್ಟು ಒಂದು ಮರದ ಕೆಳಗಡೆ ಬಂದು ಮಲಗಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಹೋಯಿತು. ಎದ್ದು ಮತ್ತೆ ನೀರು ಕುಡಿದು ನನ್ನ ಕೆಲಸ ಮಾಡೋಣಪ್ಪ, ಹುಡುಗೋಣ, ಈ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂಥೇಳಿ ಅದು ಎದ್ದು ಮತ್ತೆ ನೀರಿಗೆ ಹೋಗಕ್ಕೆ ಹೋಯಿತು. ಮೈ ನೆರೆ ಆಯಿತು, ಶರೀರ ಸ್ವಲ್ಪ ನೆರೆ ಆಯಿತು. ಆದಾಗ ಅದನ್ನು ನೀರ್ಕೊಂಡೋಗಿ ಮರಕ್ಕೆ ಉಜ್ಜಿಬಿಟ್ಟು ಮತ್ತೆ ನೀರು ಕುಡಿಯೋಣಂತ ದೂರ ಹೋಯಿತು. ಈ ಮರದಿಂದ ಬರ್ತಾ ಇದೆ ಅದಕ್ಕೆ ವಾಸನೆ. ಮತ್ತೆ ಅಲ್ಲಿಂದ ಬಂದು ಈ ಮರಕ್ಕೆ ಯಾರು ಬಂತು, ನಾನು ಈ ಮರಕ್ಕೆ ಇದ್ದೆ, ನಾನೇ ಇಲ್ಲಿ ನೀರು ಕುಡಿದಿದ್ದಲ್ಲ, ಅದೇ ಬಂತು ಅದು ಬೇರೆ ಅದು ಯೋಚನೆ ಮಾಡ್ತೀನಿ. ನೋಡು, ನನ್ನ ಮೈಯಲ್ಲೇ ಇಲ್ಲೇ ಇದೆ ಕಸ್ತೂರಿ ವಾಸನೆ. ಅದನ್ನು ನೋಡಿದೆ ನಾನು ಎಲ್ಲೋ ಬಂದಿದ್ದೆ ಅಂಥೇಳಿ ಹೇಳ್ತಂತೆ. ಹಾಗೆ ಘಟಘಟ ರಾಮಹೇ ದುನಿಯಾದಿ ಕೈನಾಗಿ. ಪ್ರತಿಯೊಂದು ಶರೀರದಲ್ಲೂ ದೇವರಿದ್ದಾನೆ, ನಿಮ್ಮಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ. ಆದರೆ ಪ್ರಪಂಚ ಅದನ್ನು ತಿಳ್ಕೊಳ್ಳದೆ ಹೋಯಿತು. ನಾವು ಎಲ್ಲ ಕಚ್ಚಾಡ್ತೀವಿ, ಕಿತ್ತಾಡ್ತೀವಿ, ಎಲ್ಲ ಮಾಡ್ತೀವಿ. ಅದನ್ನಿಂದು ಇದು ನಂದು, ಅದು ನಂದು ಅಂತ. ಈಗ ಎಲ್ಲರೂ ಒಂದು ಸ್ವಲ್ಪ ಬಾಯಿ ಮೂಗು ಮುಚ್ಚಿಕೊಂಡು 5 ನಿಮಿಷ ಇರಿ, ಏನಾಗುತ್ತೆ? ಪ್ರಾಣ ಹೋಗ್ತೀವಿ. ರಾತ್ರಿ ಮಲ್ಕೊಂಡಿರ್ತೀರಿ, ಉಸಿರಾಡ್ತಾ ಇರ್ತೀರಿ, ನೀವು ಕಣ್ಣು ಬಿಟ್ಟು ನೋಡಿರ್ತೀರಾ, ಅದರ ಗಮನ ಹರಿಸಿರ್ತೀರಾ? ಇಲ್ಲ, ಅದ್ರ ಪಾಡಿಗೆ ಅದು ಉಸಿರಾಡ್ತಾ ಇರ್ತದೆ. ಹೃದಯ ಬಡಿತಾ ಇದ್ದೇ ಇರುತ್ತೆ, ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ಅದನ್ನು ಯಾರಾದರೂ ನಿಲ್ಲಿಸ್ತಾರ? ಅದರ ಕೆಲಸ ನೀವು ಮಾಡ್ತೀರಾ? ಇಲ್ಲ. ರಕ್ತ ಪರಿಚಲನೆ ಕಣ್ಣು ನಮಗೆ ಕಾಣಿಸ್ತಾ ಇದೆ. ಈ ದೃಷ್ಟಿಯನ್ನು ಕೊಟ್ಟಿರ್ತಕ್ಕಂಥ ಯಾರು? ದೇವರು. ದೇವರಿಲ್ಲದೆ ನೀವಿಲ್ಲ, ನಾವಿಲ್ಲ. ಹೀಗಾಗಿ ದೇವರನ್ನ ಸದಾ ಧ್ಯಾನ ಮಾಡಿ ನೀವು ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಹೋಗಿ, ನೀವು ನಿಮ್ಮ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಪ್ರತಿ ದಿವಸ ದೇವರನ್ನ ಧ್ಯಾನ ಮಾಡ್ತೀವಿ. ದೇವರಿಂದ ನಾವಿಲ್ಲ. ಈ ಒಂದು ದಾರಿಯನ್ನು ಹಾಕ್ಕೊಡೋದು ನಮ್ಮ ಕರ್ತವ್ಯ. ನಂತರ ಆರೋಗ್ಯವಾಗಿರಬೇಕು. ಈ ಆರೋಗ್ಯ
ನಾವು ಒಂದು ದಿವಸದಲ್ಲಿ 21,000 ಸರಿ ಉಸಿರಾಡ್ತೀವಂತೆ. 21,000 ಸರಿ. ಅದನ್ನ 18,000 ಇಳಿಸ್ಕೊಳ್ಳಿ, 12,000 ಇಳಿಸ್ಕೊಳ್ಳಿ, 10,000 ಇಳಿಸ್ಕೊಳ್ಳಿ. ನೀವು ಉಸಿರಾಟನ್ನ ಇಳಿಸ್ಕೊಂಡಷ್ಟು ನಿಮ್ಮ ಆಯುಸ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ಈಗ ಯೋಗಾಸನಗಳು ಇವೆಲ್ಲ ಮಾಡಿಸ್ತಾ ಇರೋ ಉದ್ದೇಶ ಇಷ್ಟೇ. ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ನಮ್ಮ ಜೀವನನ ನಾವು ಚೆನ್ನಾಗಿ ಸಾಗಿಸ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳನ್ನು ಇದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳನ್ನ ಬೈತಿಗೆ ಅಂತ ಅವ್ರ ಬೈದ್ರು ಇವ್ರ ಬೈದ್ರು ಅಂತ ಕೋಪ ಮಾಡ್ಕೋಬೇಡಿ. ಅವ್ರಿಗೆ ಏನೋ ಬುದ್ಧಿಗೋಸ್ಕರ ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ತಿಳುವಳಿಕೆ ಹೇಳಿ, ನಿಧಾನವಾಗಿ ಹೇಳಿ ಈ ಮಾತನ್ನ ಅಂತ ಹೇಳಿ ಯಾರನ್ನು ಹೋಗ್ಬಿಡಿ. ಹೀಗಾಗಿ ನಾನು ಈ ಒಂದು ಶಾಲೆಗೆ 1975 ಇಸ್ವಿ ಜೂನ್ 2ನೇ ತಾರೀಕು ಬಂದವನು. ಇದು 3ನೇ ಶಾಲೆ. ಆವಾಗ 2 ಶಾಲೆಗಳು, ಹೈಸ್ಕೂಲುಗಳು ಬೇರೆ ಕಡೆ ಮುಗಿಸ್ಕೊಂಡು ಇದು 3ನೇ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದ. ಅಲ್ಲಿಂದ 2003ನೇ ಇಸ್ವಿ ಆಗಸ್ಟ್ 30ನೇ ತಾರೀಕು ನಾನು ರಿಟೈರ್ 31ನೇ ತಾರೀಕು ಆಗಬೇಕಿತ್ತು. ಆ ಒಂದು ಭಾನುವಾರ ಆಯಿತು. ಭಾನುವಾರ ಆದ್ದರಿಂದ ಶನಿವಾರನೇ ರಿಟೈರ್ ಮಾಡಿದ್ರು ಪ್ರಿನ್ಸಿಪಾಲ್ ಮುಂಚೆ. ಆ ಒಂದು ರಿಟೈರ್ ಆದನ್ನು ಸುಮಾರು 22 ವರ್ಷ ಮುಗಿದು ಆಗಿದೆ. 71 ವರ್ಷ ನಡೀತಾ ಇದೆ. ಈಗಲೂ ನಾನು ಅಂತ ಹೇಳ್ಕೊಳ್ಳೋದಿಲ್ಲ, ನೀವು ಮಾಡಿ. ಬೆಳಗ್ಗೆ ಎದ್ದು ಪದ್ಮಾಸನ ಹಾಕಿ. ಪದ್ಮಾಸನ ಹಾಕೋದ್ರಿಂದ ಪದ್ಮಾಸನದಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ಳಿ. ಬೆಳಗ್ಗೆ ಹೊತ್ತು ಮೊಣಕಾಲು ಹೋಗಲ್ಲ. ನೀವು ಬರ್ತಾ ಇದೆಯಾ ಸರ್ ಅಂತ ಪ್ರಶ್ನೆ ಕೇಳಬೇಡಿ. ಬರ್ತಾ ಇಲ್ಲ, ನಾನು ಮಾಡ್ತೀನಿ. ಬೆಳಗ್ಗೆ 5 ನಿಮಿಷ 10 ನಿಮಿಷ ಒಂದೊಂದ್ಸರಿ 4 ಗಂಟೆ ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಪದ್ಮಾಸನ ಉಸಿರಾಡೋದು, ವ್ಯಾಯಾಮ ಮಾಡೋದು ಕೆಲವೆಲ್ಲ. ಆಮೇಲೆ ಕಣ್ಣು ಚೆನ್ನಾಗಿ ಕಾಣಬೇಕಾದ್ರೆ ಕೆಲವು ಆಸನಗಳಿದ್ದಾವೆ. ಈಗ ಹಿಡ್ಕೊಂಡು ಮುದ್ರಾಸನ, ಹೀಗೆ 2 ಕೈಯನ್ನು ಹೀಗೆ ಮುಂದೆ ಅದು ಇಟ್ಕೋಬೇಕು. ಹಿಡ್ಕೊಂಡು ಪದ್ಮಾಸನ ಹಾಕಿ ಕಾಲಿನ ಮೇಲೆ ಹಿಡ್ಕೊಂಡು ಕೂತ್ಕೊಂಡ್ರೆ 5 ನಿಮಿಷ 10 ನಿಮಿಷ ಕೂತ್ಕೊಳ್ಳಿ. ಕಣ್ಣು ಚೆನ್ನಾಗಿ ಕಾಣಿಸ್ತದೆ. ನನಗೆ ಆಪರೇಷನ್ ಆಗಿಲ್ಲ, ನೀವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಇದು ಸಪೋರ್ಟ್ ಅಷ್ಟೇ, ಸಪೋರ್ಟ್. ಹೀಗಾಗಿ ಈ ಶಾಲೆಗೆ ಬಂದಾಗ ಸಂತೆ ಮೈದಾನದಲ್ಲಿ ಶಾಲೆ ನಡೀತಿತ್ತು. ಅಲ್ಲಿ ಮಿಡ್ಲ್ ಸ್ಕೂಲು ಹೈಸ್ಕೂಲು ಎರಡೂ ಆಗಿತ್ತು. ಮಿಡ್ಲ್ ಸ್ಕೂಲು ನಾವು ಹೈಸ್ಕೂಲು ಬೆಳಗ್ಗೆ 8 ಗಂಟೆಗೆ ಅಲ್ಲಿ ಪ್ರಾರಂಭ ಮಾಡಿ 12 ಗಂಟೆಗೆ ಸ್ಕೂಲ್ ಮುಗಿಸ್ಬಿಡ್ತಾ ಇತ್ತು. ಹೈಸ್ಕೂಲ್ 12:15 ಪ್ರೈಮರಿ ಮಿಡ್ಲ್ ಸ್ಕೂಲು ಅಲ್ಲಿ ಪ್ರಾರಂಭ ಆಗ್ತಾ ಇತ್ತು. ಸಾಯಂಕಾಲ 5 ಗಂಟೆ. ಹೀಗಾಗಿ ನಮ್ಮಲ್ಲಿ ಇದ್ದಂಥ ಟೀಚರ್ಸು
ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದೇ ಒಂದು ಈ ಸಂತೋಷ್ ಅಂತ ಅವರು ಟೆಕ್ಸ್ಟೈಲ್ ಶೆಟ್ಟರು ಅವರು ಅವ್ರ ತಾಯಿ ಹೆಸರಲ್ಲಿ ಒಂದು ರೂಮನ್ನು ಕಟ್ಟಿಸ್ಕೊಡ್ತೀನಿ ಸ್ಕೂಲ್ಗೆ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಮೈದಾನ ಪಂಚಾಯತಿಯವರಿಗೆ ಸ್ಯಾಂಕ್ಷನ್ ಆಗಿತ್ತು ಸ್ಕೂಲಿಗೆ. ಅದನ್ನು ಹುಡುಕಿ ನಾವು ಅಲ್ಲಿ ಕೊಡೇ ಒಂದು ರೂಮನ್ನು ಕಟ್ಕೊಂಡು ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತಿದೆ. ಆ ರೂಮಲ್ಲಿ SSLC ಕ್ಲಾಸು, ಆಫೀಸು, ಇನ್ನು 8th 9th ಹೊರಗಡೆ ರಜೆ ಮೇಲೆ ಪಾಠ ಮಾಡುತ್ತೆ. ಅಷ್ಟು ಆಡಿಸ್ಕೊಂಡು ಈಗಿತ್ತು ಹೀಗಿದ್ದಂಥ ಒಂದು ಶಾಲೆ ಇಲ್ಲಿವರೆಗೂ ಬೆಳೆದಿದೆ ಅಂತಂದರೆ ನನಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ. ನಿಮ್ಮನ್ನು ನೋಡೋ ಒಂದು ಸಂತೋಷ ತುಂಬ ಆಗ್ತಾ ಇದೆ. ನೀವು ಹೀಗೆಲ್ಲ ಬೆಳೆದಿದ್ದೀರಿ, ನಿಮ್ಮ ಸಂಸಾರನ ನೀವು ಸಾಗಿಸ್ಕೊಳ್ತಾ ಇದ್ದೀರಿ. ಸಂತೋಷವಾಗಿ ನೀವು ಸಂಸಾರನ ಸಾಕ್ಷಿ ಅಂತೇಳಿ ನಾನು ಈ ಒಂದು ನಾವು ಮಾತನ್ನು ಮುಕ್ತಾಯ ಮಾಡ್ತೀನಿ. ಕಾರ್ಯಕ್ರಮ ನೋಡಲು ಮಾತನಾಡುವುದರ ಜೊತೆಗೆ ಆರೋಗ್ಯದ ಬಗ್ಗೆಯೂ ಸಲಹೆಗಳನ್ನು ಕೊಟ್ಟಿದ್ದಾರೆ. ದಯವಿಟ್ಟು ತಗೊಳ್ಳಿ. ಈ ಶಾಲೆಯಲ್ಲಿ ನಾನು ಕಳೆದಂತಾನು ನಮ್ಮ ಕ್ಲಾಸ್ಗಳಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಮಕ್ಕಳು ಪಾಸ್ ಆಗಬೇಕು. ಅದು ಏನು ಮಾಡ್ತೀರೋ ಗೊತ್ತಿಲ್ಲ. ನಮ್ಮ ಕ್ಲಾಸ್ನಲ್ಲಿ ಯಾರಾದರೂ ಮ್ಯಾಥ್ಸಲ್ಲಿ ಫೇಲ್ ಆದರೆ MN ಸರ್ಗೆ ಹೇಳೋದು, ಸರ್ ನಮ್ಗೆ ಗೊತ್ತಿಲ್ಲ, ಈ 4 ಮಕ್ಕಳು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ, ನೀವು ಅದೇನು ಮಾಡ್ತೀರೋ ಗೊತ್ತಿಲ್ಲ, ಸಾಯಂಕಾಲ ಕ್ಲಾಸ್ ತೊಗೋತೀರಾ, ಸ್ಪೆಷಲ್ ಕ್ಲಾಸ್ ತೊಗೋತೀರಾ, ನಮ್ಗೆ ಗೊತ್ತಿಲ್ಲ, ನನ್ನ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಬೇಕು. ಈ ಮೆಂಟಾಲಿಟಿ ಇರುವಂತಹ ಟೀಚರ್ಸ್ನ ನಾನು ಇಲ್ಲಿವರೆಗೂ ನೋಡಿಲ್ಲ. ನಮ್ಮ ಸಮಯ ಸಾಮಾನ್ಯವಾಗಿ ಈಗ ಎಲ್ಲ 2ಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ವೆಲ್ ಆ್ಯಂಡ್ ಬಿಲ್. 2 ವೆಲ್ ಆದರೆ ನಮ್ಮ ಟೈಮ್ ಮುಗೀತು, ಬಿಲ್ ಆದರೆ ನಮ್ಮ ಸಂಬಳ ಬಂತು. ಸೊ ಈ ರೀತಿಯಲ್ಲಿ ನಾವು ಮಾಡೋವಂತಾದರೆ ಈಗಿನ ಪೀಳಿಗೆ ಹಾಳಾಗ್ತಾ ಬರುತ್ತೆ. ಒಂದು ಮಾತು ಹೇಳ್ತಾರೆ, ಒಬ್ಬ ವೈದ್ಯ ಸರಿ ಇಲ್ಲ ಅಂದರೆ ಒಬ್ಬ ಪೇಷಂಟ್ ಸಾಯ್ತಾನೆ, ಒಬ್ಬ ಇಂಜಿನಿಯರ್ ಸರಿ ಇಲ್ಲ ಅಂದರೆ ಒಂದು ಕಟ್ಟಡ ಹಾಳಾಗ್ಬೋದು, ಒಬ್ಬ ಶಿಕ್ಷಕ ಸರಿ ಇಲ್ಲ ಅಂದರೆ ಇಡೀ ಸಮಾಜನೇ ಹಾಳಾಗುತ್ತೆ, ಇಡೀ ಸಮಾಜನೇ ಹಾಳಾಗುತ್ತೆ. ಸೊ ನಾನು ಇಷ್ಟಪಟ್ಟು ಬಂದಿರುವಂತಹ ಹುದ್ದೆ, ಪ್ರಮೋಷನ್ ಸಿಗ್ತಿತ್ತು HM ಆಗಿ ಅಥವಾ ಬೇರೆ ಬೇರೆ ಕಡೆಗೆ. ಬಟ್ ನನಗೆ ಮಕ್ಕಳ ಸಾನ್ನಿಧ್ಯ ಭಾಳ ಇಷ್ಟ. ಮಕ್ಕಳಲ್ಲಿ ನಾವೇನು ಹೇಳ್ತೀವೋ ಮಕ್ಕಳು ಅದನ್ನು ಬಹಳ ಇಂಟ್ರೆಸ್ಟ್ ಇಂದ ಕೇಳ್ತಾರೆ. ಆ ಜಾಗದಲ್ಲಿ ನಾವು ಇದೀವಿ ಇದ್ದಾಗ ಎಲ್ಲವನ್ನೂ ಬದಲಾವಣೆ ಮಾಡ್ಬೋದು. ಸೊ 2011ರಲ್ಲಿ ಪ್ರಮೋಷನ್ ಆಗಿ ಈಗ ಕಾಲೇಜಿಗೆ ಹೋಗಿದ್ದೀನಿ. ಪ್ರಥಮ PUC, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಸೊ ನಿಮಗಿನ್ನ ಸ್ವಲ್ಪ ಒಂದು ಮಿಸ್ಚೀವಿಯಸ್ ಇರ್ತಾರೆ, ಅವರ ಅಡಮೆಂಟು, ಅವರ ಮೆಂಟಾಲಿಟಿನೇ ಬೇರೆ. ಕಾಲೇಜ್ ಅಂದರೆ ಅವರು ತಮ್ಮನ್ನು ತಾವು ತುಂಬ ಪ್ರೌಡರು ಅನ್ಕೋತಾರೆ, ತುಂಬ ದೊಡ್ಡವರು ಅನ್ಕೋತಾರೆ. ಸೊ ಅವರನ್ನು ಹ್ಯಾಂಡಲ್ ಮಾಡಿಕೊಂಡು ಪಾಠಗಳನ್ನು ಮಾಡಿಕೊಂಡು ಉತ್ತಮ ಫಲಿತಾಂಶವನ್ನು ತರಿಸ್ತಾ ಇದ್ದೀನಿ. ಇದು ಗುರುವಂದನಾ ಕಾರ್ಯಕ್ರಮ ಅಂತ ನೀವೆಲ್ಲ ಮಾಡಿದ್ದೀರಾ. ಇದೊಂದು ಸಾಮಾನ್ಯದ ಕೆಲಸ ಅಲ್ಲ, ಚಿಟಿಕೆ ಹೊಡೆಯೋಷ್ಟು ನಿಮಿಷದಲ್ಲಿ ಮುಗಿದೋಗುವಂಥದ್ದಲ್ಲ. ಪ್ರತಿಯೊಬ್ಬರ ಒಂದು ಗುರುತರವಾದ ಜವಾಬ್ದಾರಿಯನ್ನು ಮಾಡಿದ್ದೀರಾ. ಇದು ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ. ಗುರುಗಳಿಗೆ ವಂದನೆಯನ್ನು ಕೊಡಿಸಲಿದೆಯಲ್ಲ, ಇದು ನಮ್ಮ ಸಂಸ್ಕೃತಿಯ ಪ್ರತೀಕ. ಪಾಠ ಮಾಡೋದು ಈಗ ಮಕ್ಕಳಿದ್ದಾರೆ ಕೆಲವರು. ನಾನು ನಿಮಗೂ ನೆನಪಿರ್ಬೋದು ಅಂತ ಕಾಣುತ್ತೀವಿ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಕೇಳ್ತಾ ಇದ್ದೆ, ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೆ. ಅದೇ ಮಾತನ್ನ ಕಾಲೇಜಿಗೆ ಹೋಗ್ತಿದ್ರು ಕೇಳಿ. ಯಾರೂ ಸಹ ಟೀಚಿಂಗ್ ಪ್ರೊಫೆಷನ್ ಬರ್ತೀನಿ ಅಂತ ಯಾರೂ ಹೇಳಿ. ಬಹಳ ಬೇಸರ ಆಯಿತು. ಟೀಚರ್ ಆಗ್ತೀನಿ, ಲೆಕ್ಚರರ್ ಆಗ್ತೀನಿ ಅಂತ ಯಾರೂ ಹೇಳಿಲ್ಲ. ಯಾಕೆ ಅಂದರೆ, ಯಾಕೆ ಬಿಡಿ ಮಿಸ್ ಸಂಬಳ ಬರುತ್ತೆ, ಅಥವಾ ನಾವೇನಾದರೂ ಪಾಠ ಮಾಡದೆ ಇದ್ದರೆ ನೀವೇನಾದರೂ ಬೈತೀರಲ್ಲ ಮಿಸ್, ನೀವಿನ್ನೂ ಬಾಗಿಲಿಂದ ಆಚೆ ಹೋಗೋಷ್ಟರಲ್ಲಿ 1000 ಬೈತಾರೆ, ನಮಗೆ ಶಾಪ ಆಗ್ತಾರೆ. ಇಂಥ ಪೋಸ್ಟು, ಇಂಥ ಕೆಲಸ ಯಾಕೆ ಬೇಕು ಮೇಡಮ್? ಈ ರೀತಿಯ ಮೆಂಟಾಲಿಟಿ ಈಗಿನ ಮಕ್ಕಳು. ಅಂಥದ್ರಲ್ಲೂ ನೀವೆಲ್ಲ ಸೇರಿ ಎಲ್ಲೆಲ್ಲೋ ಇರ್ತೀರ, ಎಲ್ಲರೂ ಬ್ಯುಸಿ. ಈಗಿನ
ಸಂಸಾರದಲ್ಲಿ ಬಿಸಿ ಇರ್ತೀವಿ, ಕೆಲಸದಲ್ಲಿ ಬಿಸಿ ಇರ್ತೀವಿ, ಆರೋಗ್ಯ ನಾನಾ ಸಮಸ್ಯೆಗಳು ಪ್ರತಿಯೊಂದು ನಮಗೆ ಸಹಕಾರ ಕೊಡಲ್ಲ. ಅಂಥದ್ರಲ್ಲಿ ನೀವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಇಷ್ಟು ಯಶಸ್ವಿಯಾಗಿ ಮಾಡಿದ್ದೀರಾ ಅಂದರೆ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರನ್ನ SLC ಪಾಸ್ ಆದಮೇಲೆ, ಪಾಸ್ ಔಟ್ ಆದಮೇಲೆ ಮಕ್ಕಳು ಮಾರ್ಕ್ಸ್ ಕಾರ್ಡ್ ತಗೊಳ್ಳೋಕ್ಕೋಸ್ಕರ ಯಾವಾಗಾರ ಬಂದಾಗ ನೋಡಿರ್ತೀವಿ. ಆಮೇಲೆ ಈ ಶಾಲೆಯನ್ನು ಬಿಟ್ಟು ಬೇರೆ ಕಡೆ ಹೊರಟೋಗ್ತೀವಿ. ಸೊ ನಿಮ್ಮ ಸಂಪರ್ಕನೇ ಇರಲ್ಲ. ಈಗ ನಿಮ್ಮೆಲ್ಲರ ಅಭಿವೃದ್ಧಿಯನ್ನ, ಪ್ರಗತಿಯನ್ನ ನೋಡಿ ಸಂತೋಷ ಪಡಕ್ಕೊಂದು ಅವಕಾಶ. ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ಈ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ನೀವೆಲ್ಲ ಹೋಮ್ವರ್ಕ್ ಮಾಡ್ತಿದ್ದಾಗ ನಾವೆಲ್ಲ ತುಂಬ ಬೈದಿದ್ದೀವಿ. ಆ ಮಾತೆಲ್ಲ ನೀವೆಲ್ಲ ನೆನ್ಪಿಟ್ಕೊಂಡಿದ್ದೀರಿ, ನಮ್ಮನ್ನು ಕಲಿಸ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಎಂತೆಂಥ ಮಾತು ಬೈದಿದ್ದೀವೋ ಗೊತ್ತಿಲ್ಲ. ಆದರೂ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮನ್ನು ಕರೆದು ನೆನೆಸ್ಕೊಳ್ಳೋಣ, ನಮ್ಮ ಟೀಚರು, ನಮ್ಮ ಶಿಕ್ಷಕರು ಅನ್ನೋಂಥ ಅಭಿಮಾನ ನಿಮ್ಮೆಲ್ಲರಿಗೂ ಇದೆಯಲ್ಲ. ಮುಂದಿನ ಜನಾಂಗದಲ್ಲಿ ಇದನ್ನು ಕಾಣಕ್ಕಾಗಲ್ಲಪ್ಪ. ಖಂಡಿತ ಮಕ್ಕಳೇ ಅಂತಲೇ ನನ್ನ ಬಾಯಿಗೆ ಬರ್ತಾ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವು ಒಂದು ಜವಾಬ್ದಾರಿ ಇರುವಂಥ ಜಾಗದಲ್ಲಿದ್ದೀರಾ. ಈಗಿನ ವಿದ್ಯಾರ್ಥಿಗಳಲ್ಲಿ ಖಂಡಿತ ಇದನ್ನು ಕಾಣಕ್ಕಾಗಲ್ಲ. ಅಯ್ಯೋ, ಸಂಬಳ ತಗೊಂಡಿದ್ದಾರೆ, ಸಂಬಳಕ್ಕೆ ಕೆಲಸ ಮಾಡಿದ್ದಾರೆ, ನಾವು ಯಾಕೆ ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು, ಯಾಕೆ ಅವ್ರನ್ನ ಕರೆದು ನಾವು ಅವರಿಗೆ ಆನರ್ ಮಾಡಬೇಕು ಅನ್ನೋಂಥ ಮೆಂಟಾಲಿಟಿ ಅವರಲ್ಲಿ ಜಾಸ್ತಿ ಇದೆ. ಸೊ ನಿಮ್ಮೆಲ್ಲರ ಮನಸ್ಥಿತಿ, ನಿಮ್ಮೆಲ್ಲರ ಅಭಿರುಚಿ, ನಿಮ್ಮೆಲ್ಲರ ಈ ಶ್ರಮಕ್ಕೆ ನಾನು ಖಂಡಿತ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರಿಗೂ ಜೀವನದಲ್ಲಿ ಒಳ್ಳೆಯದಾಗಿ. ಥ್ಯಾಂಕ್ ಯು. ಧನ್ಯವಾದಗಳು. ನಾಳೆ ಶಿಕ್ಷಕ ಬಂಧುಗಳೇ, ನಲ್ಮೆಯ ವಿದ್ಯಾರ್ಥಿಗಳೇ, ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈ ವಿದ್ಯಾವಂತನನ್ನು ಎಲ್ಲ ದೇಶಗಳಲ್ಲೂ ಗೌರವ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ಅವರಿಗೆ ಆದ್ಯತೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಶೀಲನ. ಈ ಪರೋಪಕಾರವನ್ನು ಮಾಡೋದ್ರಿಂದ ನಾವು ಮಾಡಿದಂತಹ ಒಂದು ಪಾಪಗಳು ಹೋಗ್ತವೆ. ಹಾಗೆ ನದಿಗಳು ನಮಗೋಸ್ಕರ ಇರ್ತವೆ, ಮರಗಳು ನಮಗೋಸ್ಕರ ಹಣ್ಣುಗಳನ್ನು ಕೊಡ್ತವೆ. ಹಾಗೆ ಹೀಗೆ ಒಂದು ಪ್ರಕೃತಿ ನಮಗೋಸ್ಕರವೇ ಅದು ಕೊಡುಗೆಯಾಗಿ ನಿಂತಿದೆ. ಅದೇ ರೀತಿ ಮನುಷ್ಯನಾದವನು ನಾವು ಸಮಾಜಕ್ಕೋಸ್ಕರ ನಾವು ನಿಲ್ಲಬೇಕು. ಸಮಾಜದಲ್ಲಿ ಯಾರು ದಲಿತರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ನಾವು ಸಹಾಯವನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ಕಾಪಾಡಬೇಕು, ಆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಸತ್ಯಬೋಧ ಧರ್ಮಾಂತರ. ನಾವು ಮಾತನಾಡಬೇಕಾದ್ರೆ ಅಸತ್ಯದ ಮಾತುಗಳನ್ನು ಆಡಕ್ಕೆ ಹೋಗಬಾರ್ದು, ಸತ್ಯವನ್ನು ಮಾತಾಡಬೇಕು. ಧರ್ಮ ದಾರಿಯಲ್ಲಿ ನಾವು ನಡಿಬೇಕು. ಆಗ ಆ ಭಗವಂತ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಮ್ಮನ್ನು ಕಾಪಾಡ್ತಾರೆ. ವಿದ್ಯಾ ದದಾತಿ ವಿನಯಂ ವಿನಯಾತ್ಯಾದಿ ಪಾತ್ರತ ಪಾತ್ರತ್ವ ಧನಮಾಪ್ನೋತಿ ಧನಧರ್ಮಂ ತತಸ್ಸುಖಂ. ಈಗ ನೀವೆಲ್ಲರೂ ವಿದ್ಯಾವಂತರಾಗಿ ವಿನಯವಂತರಾದ್ರೆ ನಿಮ್ಮ ವಿನಯವಂತಿಕೆಯನ್ನು ನೋಡಿ ನಿಮಗೆ ಅಧಿಕಾರವನ್ನು ಕೊಟ್ಟವರೇ ಕೆಲಸವನ್ನು ಕೊಟ್ಟಿದ್ದಾರೆ. ಆ ಕೆಲಸದಿಂದ ನೀವು ಹಣವನ್ನು ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿಯನ್ನು, ನಿಮ್ಮ ಸಂಸಾರವನ್ನು ಸುಖದಿಂದ ನೋಡ್ಕೊಳ್ಳೋಕ್ಕೆ ಈ ಒಂದು ವಿದ್ಯೆ ಸಹಾಯ. ನಾ ಚೌರಹಾರ್ಯ ನಾಚ ಮಾತೃಭಾಜ್ಯಂ ವ್ಯಯೇ ಕೃತೆ ವರ್ತತೆ ವಿದ್ಯಾಧನಂ ಸರ್ವಧನಾನ್ ಪ್ರಧಾನಂ. ಇಲ್ಲಿ ಈ ವಿದ್ಯೆಯನ್ನು ಯಾರೂ ಕಳ್ಳರು ಅಪಹರಣ ಮಾಡೋಕ್ಕಾಗಲ್ಲ. ಸಹೋದರರು ಒಂದು ಸ್ಥಿರಾಸ್ತಿಗಳನ್ನು ಭಾಗ ಮಾಡಿಕೊಂಡಂಗೆ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಭಾಗ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ವಿದ್ಯೆ ಖರ್ಚು ಮಾಡಿದಷ್ಟೂ ನಿಮಗೆ ವೃದ್ಧಿಸ್ತದೆ ಹೊರತು ಅದು ಯಾವತ್ತೂ ಕಡಿಮೆ ಆಗಲ್ಲ. ಆದ್ದರಿಂದ ಇಂಥ ವಿದ್ಯೆಯನ್ನು ನೀವು ಯಾರಿಗೆ ಓದಕ್ಕೆ ಇನ್ನೂ ಆಸೆ ಇದೆ ಅವರು ಓದ್ಬೋದು. ನಿಮ್ಮ ಮಕ್ಕಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ನೀವು ಮಕ್ಕಳನ್ನು ಓದಿಸಿ ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡಿ. ಲಕ್ಷ್ಮೀಧರ ನಾಮಾತ್ಯನ ತಾಯಿ ಪ್ರತಿದಿನ ಮಗುವಿಗೆ ಹಾಲು ಕೊಡಬೇಕಾದ್ರೆ ಕೆಲವು ಉಪದೇಶಗಳನ್ನು ಮಾಡ್ತಿರ್ತಾರೆ. ಕೆರೆಯಂ ಕಟ್ಟಿಸು
ಮಾಡು. ಹೀಗೆ ಆ ಒಂದು ಒಳ್ಳೆಯ ಉಪದೇಶವೇ ಆ ಒಂದು ಉತ್ತಮ ಸಮಾಜಕ್ಕೆ ಕಾರಣ ಆಗಿತ್ತು ಆಗ. ಈಗ ಆ ಒಂದು ಉತ್ತಮ ಸಮಾಜವನ್ನು ಈಗ ನೋಡಲು ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಇಲ್ಲಿ ತಂದೆ ತಾಯಿ ಇಬ್ಬರು ಇದ್ದೀರ, ಎರಡೂ ಪಾತ್ರಗಳಿದೆ. ನೀವು ನಿಮ್ಮ ಮಕ್ಕಳಿಗೆ ಯಾವಾಗಲೂ ಒಳ್ಳೆಯದು ಹೇಳ್ತಿದ್ರೆ ಆ ಮಕ್ಕಳು ಒಳ್ಳೆಯವರಾಗೆ ಬೆಳೀತಾರೆ. ಒಂದು ಉತ್ತಮ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು. ಅದನ್ನು ಹೇಳಿ ನನ್ನ ಮಾತುಗಳನ್ನು ಕಾರ್ಯಕ್ರಮದ ಬಗ್ಗೆ ಅದ್ಭುತವಾಗಿ ವರ್ಣಿಸಿ ಮಾತನಾಡಿದ ಶ್ರೀಮತಿ ವಿ.ಸಿ. ಪದ್ಮಾವತಮ್ಮ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಎರಡು ಮಾತುಗಳನ್ನ ಮಾತಾಡ್ತಾರೆ. ಒಳ್ಳೆ ಜೋರಾಗಿ ಚಪ್ಪಾಳೆ. ನಾನು ಶಿಕ್ಷಕರ ಅಂತೇಳಿ ಈಗ ಇವರೆಲ್ಲ ಬಿಟ್ಟೋದಂಥ ಶಾಲೆಗೆ ಕೆಲಸ ಮಾಡಿದ್ದೀನಿ. ಇವರು ಮಾರ್ಗದರ್ಶಕರು ಮತ್ತು ಎಲ್ಲವನ್ನು ಹೇಳ್ತಾರೆ, ಅನುಭವಗಳನ್ನು ಹೇಳ್ತಾರೆ. ಮಕ್ಕಳ ಅನುಭವಗಳನ್ನು ಹೆಚ್ಚಿಗೆ ಹೇಳ್ತಾ ಇದ್ದಾರೆ ಸರ್. ಮತ್ತು ಸರ್ ಅವಾಗಿಂದ ಅದೇ ಮಾತಾಡ್ತಾ ಇದ್ರು. ಶೇಖ್ ಶಿವ ಮತ್ತು ಅವರು ಮಕ್ಕಳು ನಮ್ಮಲ್ಲೇ ಓದ್ತಾ ಇದ್ದಾರೆ. ಮತ್ತು ನಿಮ್ಮ ಮಕ್ಕಳು ಓದ್ತಾ ಇದ್ರು, ಅಪ್ಪ ಮಕ್ಕಳು ಓದ್ತಾ ಇದ್ರು. ಈಗಿಲ್ಲ. ಆಗ ಶಾಲೆ ಸ್ವಲ್ಪ ಗಲೀಜಾಗಿದ್ದಾಗ ಗಲಾಟೆ ಮಾಡಿಕೊಂಡು ಕ್ಲೀನ್ ಮಾಡೋಕ್ಕೆಲ್ಲ ಬಂದಿದ್ದು. ಒಂದು ಮುಂಕಟ್ಟಿಕೊಂಡು ಕ್ಲೀನ್ ಮಾಡೋಕ್ಕೆಲ್ಲ ಬಂದು. ಜೊತೆಗೆ ನಿಮ್ಮ ಅನುಭವಗಳು ಬೇರೆ ಥರನೇ ಇರುತ್ತೆ. ಸ್ಕೂಲಿಗೆ ಬರುವಾಗ ಬಿದ್ದಿದ್ದು ಬಾಕ್ಸ್ನ ಒಬ್ಬರೇ 3-4 ಜನ ತಿಂದಿದ್ದು ಹುಟ್ಟಿರುತ್ತೆ. ಆ ಮಜಗಳೇ ಬೇರೆ ಇರುತ್ತೆ. ಈಗಿನ ಮಕ್ಕಳು ಆ ಥರ ಎಲ್ಲ ಇಲ್ಲೇ ಇಲ್ಲ. ಜೋಬಲ್ಲಿ ಎಣ್ಣೆ ಆದರೂ ಪರವಾಗಿಲ್ಲ, ಜೋಬ್ ತುಂಬ ಹಾಕೋದು, ಮನೇಲಿ ಬೈಸ್ಕೊಂಡು ಹುಟ್ಟಿರುತ್ತೆ. ಯಾಕೆಂದರೆ ನನಗೂ ಅದು ಅನುಭವ ಇದೆ. ಒಂದೇ ಚಾಕ್ಲೇಟ್ನ ಕಚ್ಚಿ 5-6 ಜನ ತಿಂತಿರ್ತೀನಿ. ಈ ಥರ ಅನುಭವಗಳನ್ನೆಲ್ಲ ಮಾಡಿಕೊಂಡು ಇವತ್ತು ನೀವು ಒಂದು ಮಟ್ಟದಲ್ಲಿದ್ದೀರ. ನಿಮ್ಮ ಮಕ್ಕಳಿಗೆ 10 ಬೇಡ 20 ಬೇಡ ಅಂತ ಹೇಳಿರ್ತೀವಿ. ನಿಮ್ಮ ಅನುಭವ ಬೇರೆ ಇರುತ್ತೆ. ಆದರೆ ನಮ್ಮ ಮಕ್ಕಳಿಗೆ ಆ ಅನುಭವ ಕೊಡೋಕ್ಕೆ ಇಷ್ಟಪಡಲ್ಲ. ಏನೇ ಹೇಳಿ ಆ ಹಳೆಯ ಅನುಭವ ಎಂದು ಮರೆಯದಂತಹ ಅನುಭವಗಳು. ಜೊತೆಗೆ ನೀವು ಇದನ್ನೆಲ್ಲ ಜ್ಞಾಪಿಸ್ಕೊಂಡು ನಿಮ್ಮ ಗುರುಗಳಿಗೆ ನೀವು ಕೊಡುವಂಥ ಗೌರವವನ್ನು ಕಂಡು ನನಗೂ ಭಾಳ ಸಂತೋಷ ಆಯಿತು. ಮೊದಲು ಇದೇ ಥರ 2008 ಬ್ಯಾಚಲ್ಲಿ ಮಾಡಿದ್ರು. ಇದ್ರಲ್ಲಿ ಮಾಡೋದು ಚಿಕ್ಕ ನನಗೂ ಹಾಗೆ ಅನಿಸಿ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ನಮ್ಮ ಟೀಚರ್ಗಳಿಗೆ ನಾವು ಗುರುವಂದನ ಮಾಡೋದು. ನಮ್ಮ ಸ್ಕೂಲಲ್ಲಿ ಮಕ್ಕಳು ವಹಿಸ್ಕೊಂಡ್ರೆ ನಾನು ಓದಿದ್ದು ಹಾಸ್ಟೆಲಲ್ಲೇ ಮಾಡಿದ್ರು. ನಾವು 3,000 ಜನ ಮಕ್ಕಳಿದ್ದು. ನಾವೊಂದು ಇವಾಗ ಸೇರಿದ್ದು ಮಾತ್ರ 180 ಜನ ಸೇರಿದ್ದು. ತುಂಬ ಗ್ರ್ಯಾಂಡಾಗಿ ಆಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದು. ನಾನು ಇಲ್ಲಿ ನಿಮ್ಮನ್ನು ನೋಡಿ ಕಲಿತೆ, ಭಾಳ ಖುಷಿ ಆಯಿತು. ಜೊತೆಗೆ ನೀವೆಲ್ಲ ಸೇರಿ ಜೊತೆಗೆ ನನ್ನ ಕೆಲಸವನ್ನು ಮಾಡಿದ್ದೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಮೂಲ್ಯ ಮಾತುಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಧನ್ಯವಾದಗಳು. ಕಡೆಯಿಂದ ನಾವು ಒಂದು ಉನ್ನತ ಕಾಣಿಕೆಯನ್ನು ಕೊಡಿಸ್ತೀವಿ. ದಯವಿಟ್ಟು ಶಾಲಾಗಿರೋದು ಒಂದು ಟೀಚರ್ಗಳ